ನಮಸ್ಕಾರ. ಇಂದು ನಾವು ತುಲಾ ರಾಶಿ ಮತ್ತು ತುಲಾ ಲಗ್ನದ ಜಾತಕದವರೆಗೆ ಆಗಸ್ಟ್ ಮೊದಲ ವಾರದ ಅಂತಿಮ ಹಂತದ ಬಗ್ಗೆ ಮಾತನಾಡಲಿದ್ದೇವೆ. ಮುಖ್ಯವಾಗಿ ನಮ್ಮ ಗಮನವು 7 ಆಗಸ್ಟ್, 8 ಆಗಸ್ಟ್ ಮತ್ತು 9 ಆಗಸ್ಟ್ 2026 ಆ ಪ್ರಮುಖ 77 ಗಂಟೆಗಳ ಮೇಲೆ ಕೇಂದ್ರೀಕೃತವಾಗಿರುತ್ತದೆ. ಇದು ಗ್ರಹಗಳ ದೃಷ್ಟಿಕೋನದಿಂದ ನಿಮಗಾಗಿ ಒಂದು ದೊಡ್ಡ ಬದಲಾವಣೆಯ ಸಂಕೇತವನ್ನು ನೀಡುತ್ತಿದೆ. ಆಗಸ್ಟ್ 7 ಮತ್ತು 8ನೇ ತಾರೀಕಿನಂದು ಗ್ರಹಗಳ ಸ್ಥಿತಿಯು ಎಂತಹ ಸಂಕೀರ್ಣವಾದ ರೂಪುರೇಷೆಯನ್ನು ಸಿದ್ಧಪಡಿಸುತ್ತಿದೆ ಎಂದರೆ ಅಲ್ಲಿ ನಿಮ್ಮಿಂದ ಯಾವುದಾದರೂ ದೊಡ್ಡ ತಪ್ಪಾಗುವ ಸಾಧ್ಯತೆ ಇದೆ. ಆದರೆ ಆಗಸ್ಟ್ 9ರ ಮುಂಜಾನೆ ಒಂದು ವಿಶೇಷ ಪರಿವರ್ತನಾ ಯೋಗವು ನಿರ್ಮಾಣವಾಗುತ್ತಿದ್ದು ಅದು ನಿಮ್ಮ ಸ್ಥಗಿತಗೊಂಡಿರುವ ಕೆಲಸ ಕಾರ್ಯಗಳಿಗೆ ವೇಗವನ್ನು ನೀಡುತ್ತದೆ. ಆಗಸ್ಟ್ನ ಈ ಮೊದಲ ವಾರದ ಅಂತಿಮ ಭಾಗವು ನಿಮಗೆ ಒಂದು ಆಳವಾದ ಅನುಭವವನ್ನು ಮತ್ತು ಅದರ ಬೆನ್ನಲ್ಲೇ ಒಂದು ದೊಡ್ಡ ನಿರಾಳತೆಯನ್ನು ನೀಡಲಿದೆ. ಈ 3 ದಿನಗಳ ಪ್ರತಿಯೊಂದು ಕ್ಷಣವೂ ನಿಮ್ಮ ವೃತ್ತಿ ಜೀವನ, ನಿಮ್ಮ ಆರೋಗ್ಯ, ಹಣಕಾಸು ಮತ್ತು ನಿಮ್ಮ ಕೌಟುಂಬಿಕ ಜೀವನಕ್ಕೆ ಅತ್ಯಂತ ಮಹತ್ವದ್ದಾಗಿದೆ. ಮೊದಲನೆಯದಾಗಿ ನಾವು ಆಗಸ್ಟ್ 7 ಶುಕ್ರವಾರ ಮತ್ತು ಆಗಸ್ಟ್ 8 ಶನಿವಾರದ ಗೋಚಾರ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳೋಣ. ಈ 48 ಗಂಟೆಗಳು ನಿಮಗಾಗಿ ಈ ಇಡೀ ವಾರದ ಅತ್ಯಂತ ಸೂಕ್ಷ್ಮ ಮತ್ತು ಗಮನಹರಿಸಬೇಕಾದ ಸಮಯವಾಗಿದೆ. ಇದರ ಜ್ಯೋತಿಷ್ಯ ಆಧಾರವು ತುಂಬಾ ಸ್ಪಷ್ಟವಾಗಿದೆ. ಆಗಸ್ಟ್ 7ರ ಮಧ್ಯಾಹ್ನದಿಂದ ಆಗಸ್ಟ್ 9ರ ಮುಂಜಾನೆ 3:49 ಚಂದ್ರನು ನಿಮ್ಮ ಕುಂಡಲಿಯ ಅಷ್ಟಮ ಭಾವದಲ್ಲಿ ಅಂದರೆ 8ನೇ ಮನೆಯಲ್ಲಿ ವೃಷಭ ರಾಶಿಯಲ್ಲಿದ್ದುಕೊಂಡು ಗೋಚಾರ ಮಾಡಲಿದ್ದಾನೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಚಂದ್ರನು ವೃಷಭ ರಾಶಿಯಲ್ಲಿ ತನ್ನ ಉಚ್ಚ ಸ್ಥಿತಿಯಲ್ಲಿರುತ್ತಾನಾದರೂ ಈ ಉಚ್ಚ ಚಂದ್ರನು ಅಷ್ಟಮ ಭಾವದಂತಹ ಗುಪ್ತ ಮತ್ತು ರಹಸ್ಯಮಯ ಮನೆಯಲ್ಲಿ ಕುಳಿತಾಗ ಅದು ಅನಿರೀಕ್ಷಿತ ಅಡೆತಡೆಗಳು, ಮಾನಸಿಕ ಒತ್ತಡ ಮತ್ತು ಗುಪ್ತ ಬಿಕ್ಕಟ್ಟುಗಳನ್ನು ಸಕ್ರಿಯಗೊಳಿಸುತ್ತದೆ. ಇದರೊಂದಿಗೆ ಮತ್ತೊಂದು ಪ್ರಮುಖ ಗ್ರಹಗಳ ಸ್ಥಿತಿ ರೂಪುಗೊಳ್ಳುತ್ತಿದೆ. ನಿಮ್ಮ ರಾಶಿಯ ಅಧಿಪತಿ ಅಂದರೆ ನಿಮ್ಮ ಲಗ್ನಾಧಿಪತಿ ಶುಕ್ರ ಈ ಸಮಯದಲ್ಲಿ ಕುಂಡಲಿಯ 12ನೇ ಭಾವದಲ್ಲಿ ತನ್ನ ನೀಚ ಸ್ಥಿತಿಯಲ್ಲಿ ಗೋಚಾರ ಮಾಡುತ್ತಿದ್ದಾನೆ. ಒಂದೆಡೆ 8ನೇ ಮನೆಯಲ್ಲಿ ಉಚ್ಚ ಚಂದ್ರನಾಗಿದ್ದಾನೆ ಮತ್ತು ಇನ್ನೊಂದೆಡೆ 12ನೇ ಮನೆಯಲ್ಲಿ ನೀಚ ಶುಕ್ರನಿದ್ದಾನೆ. ಈ 2 ಪ್ರಮುಖ ಗ್ರಹಗಳ ನಡುವೆ ಷಡಾಕ್ಷಕ ಯೋಗ ನಿರ್ಮಾಣವಾಗುತ್ತಿದೆ. ಇದನ್ನು ನಾವು 6 ಮತ್ತು 8ರ ಸಂಬಂಧ ಎಂದು ಕರೆಯುತ್ತೇವೆ. ಜ್ಯೋತಿಷ್ಯ ದೃಷ್ಟಿಕೋನದಿಂದ ಈ ಸ್ಥಿತಿಯನ್ನು ಮಾನಸಿಕ ಜಾಲ ಎಂದು ಪರಿಗಣಿಸಲಾಗುತ್ತದೆ. ಇದು ಜಾತಕನ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತದೆ. ಈ ಷಡಾಕ್ಷಟ ಯೋಗದ ನೇರ ಪ್ರಭಾವವು ನಿಮ್ಮ ಆಲೋಚನೆಗಳು ಮತ್ತು ನಿಮ್ಮ ಕಾರ್ಯಗಳ ಮೇಲೆ ಬೀಳುತ್ತದೆ. ಆಗಸ್ಟ್ 7 ಮತ್ತು 8ರ ಈ 48 ಗಂಟೆಗಳಲ್ಲಿ ನಿಮ್ಮೊಳಗೆ ದಿಢೀರನೆ ಹಣ ಅಥವಾ ಯಶಸ್ಸಿನ ಬಗ್ಗೆ ದೊಡ್ಡ ದುರಾಸೆ ಅಥವಾ ಅತಿ ಮಹತ್ವಾಕಾಂಕ್ಷೆ ಉದ್ಭವಿಸಬಹುದು. ಯಾವುದೋ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಹೂಡಿಕೆ ಮಾಡುವುದರಿಂದ ರಾತ್ರೋರಾತ್ರಿ ದೊಡ್ಡ ಲಾಭ ಸಿಗುತ್ತದೆ ಅಥವಾ ಶಾರ್ಟ್ಕಟ್ ಮೂಲಕ ಯಾವುದೇ ಕೆಲಸವನ್ನು ಬೇಗ ಮುಗಿಸಬಹುದು ಎಂದು ನಿಮ್ಮ ಮನಸ್ಸು ನಿಮಗೆ ಹೇಳಬಹುದು. ಅಷ್ಟಮ ಭಾವದಲ್ಲಿ ಕುಳಿತಿರುವ ಚಂದ್ರನು ನಿಮಗೆ ದೊಡ್ಡ ದೊಡ್ಡ ಕನಸುಗಳನ್ನು ತೋರಿಸುತ್ತಾನೆ ಮತ್ತು ನಿಮ್ಮ ಕಲ್ಪನೆಗಳನ್ನು ಹೆಚ್ಚಿಸುತ್ತಾನೆ. ಆದರೆ 12ನೇ ಮನೆಯ ನೀಚ ಶುಕ್ರನು ನಿಮ್ಮ ಬುದ್ಧಿಯನ್ನು ಭ್ರಮೆಗೊಳಗಾಗುವಂತೆ ಮಾಡಬಹುದು. ಇದರಿಂದ ನೀವು ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಮತ್ತು ಭಾರೀ ಆರ್ಥಿಕ ನಷ್ಟವನ್ನು ಎದುರಿಸಬೇಕಾಗಬಹುದು. ಆದ್ದರಿಂದ ನನ್ನ ಕಡೆಯಿಂದ ನಿಮಗೆ ಸ್ಪಷ್ಟವಾದ ಸಲಹೆ ಏನೆಂದರೆ ಈ 2 ದಿನಗಳಲ್ಲಿ ನೀವು ಯಾವುದೇ ಹೊಸ ಹೂಡಿಕೆ ಅಥವಾ ಹೊಸ ಆರ್ಥಿಕ ಅಪಾಯವನ್ನು ತೆಗೆದುಕೊಳ್ಳಬಾರದು. ನಿಮ್ಮ ಕೈಗೂಡುತ್ತಿರುವ ಯಾವುದೇ ಕೆಲಸವು ಹಠಾತ್ತನೆ ನಿಂತು ಹೋದರೆ ಅಥವಾ ಯಾವುದೇ ಪ್ರಮುಖ ಡೀಲ್ ವಿಳಂಬವಾಗಲು ಪ್ರಾರಂಭಿಸಿದರೆ ಯಾವುದೇ ರೀತಿಯ ಆತುರವನ್ನು ತೋರಿಸಬೇಡಿ ಮತ್ತು ನಿಮ್ಮ ಸಂಯಮವನ್ನು ಕಾಪಾಡಿಕೊಳ್ಳಿ. ಇದಲ್ಲದೆ ನಿಮ್ಮ ವಾಹನವನ್ನು ಚಾಲನೆ ಮಾಡುವಾಗ ಅತಿಯಾದ ಎಚ್ಚರಿಕೆ ವಹಿಸುವುದು ಕಡ್ಡಾಯವಾಗಿದೆ. ಲಗ್ನಾಧಿಪತಿ 12ನೇ ಭಾವದಲ್ಲಿರುವುದು ಮತ್ತು ಚಂದ್ರನು ಅಷ್ಟಮ ಭಾವದಲ್ಲಿರುವುದು ದೈಹಿಕ ಗಾಯ ಅಥವಾ ಯಾವುದೇ ಸಣ್ಣ ಅಪಘಾತದ ಸಾಧ್ಯತೆಯನ್ನು ಸೃಷ್ಟಿಸುತ್ತದೆ. ನಕ್ಷತ್ರಗಳ ದೃಷ್ಟಿಕೋನದಿಂದ ನಿಮ್ಮ ಜನನವು ಸ್ವಾತಿ ನಕ್ಷತ್ರದಲ್ಲಿ ಆಗಿದ್ದರೆ ಈ 2 ದಿನಗಳಲ್ಲಿ ನಿಮ್ಮ ಆತ್ಮವಿಶ್ವಾಸದಲ್ಲಿ ಸ್ವಲ್ಪ ಕೊರತೆ ಉಂಟಾಗಬಹುದು. ಚಿತ್ರ ಮತ್ತು ವಿಶಾಖ ನಕ್ಷತ್ರದ ಜಾತಕದವರಿಗೆ ಸ್ಥಿತಿಯು ತುಲನಾತ್ಮಕವಾಗಿ ಸ್ಥಿರವಾಗಿರುತ್ತದೆ. ಆದರೆ ಎಲ್ಲಾ ತುಲಾರಾಶಿಯವರಿಗೂ ಈ ನಿಯಮವು ಸಮಾನವಾಗಿದೆ. ಆಗಸ್ಟ್ 7 ಮತ್ತು 8ರಂದು ನೀವು ಅತ್ಯಂತ ಶಾಂತವಾಗಿರಬೇಕು. ನೀವು ವೇಗವನ್ನು ಕಡಿಮೆ ಮಾಡಿಕೊಳ್ಳಬೇಕು ಮತ್ತು ಯಾವುದೇ ದೊಡ್ಡ ಅಥವಾ ದೀರ್ಘಕಾಲೀನ ಪ್ರಭಾವ ಬೀರುವ ನಿರ್ಧಾರವನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕು. ಈಗ ನಾವು ನಿಮಗಾಗಿ ಹೊಸ ಶಕ್ತಿಯನ್ನು ತರುತ್ತಿರುವ ಆ ಪ್ರಮುಖ ಸಮಯದತ್ತ ಸಾಗೋಣ. ಆಗಸ್ಟ್ 8ರ ಸಂಜೆ 7 ಗಂಟೆಗೆ ಬುಧನು
ಮಖ ನಕ್ಷತ್ರವನ್ನು ಪ್ರವೇಶಿಸುತ್ತಿದ್ದಂತೆ ನಿಮ್ಮ ಕುಂಡಲಿಯಲ್ಲಿ ಧನಯೋಗದ ಆರಂಭವಾಗುತ್ತದೆ. ತದನಂತರ ಆಗಸ್ಟ್ 9 ಭಾನುವಾರದ ಮುಂಜಾನೆ 3:47 ಚಂದ್ರನು ನಿಮ್ಮ ಅಷ್ಟಮ ಭಾವದ ಅಡೆತಡೆಗಳನ್ನು ದಾಟಿ ನಿಮ್ಮ ಕುಂಡಲಿಯ ನವಮ ಭಾವಕ್ಕೆ ಅಂದರೆ ಭಾಗ್ಯಸ್ಥಾನವಾದ ಮಿಥುನ ರಾಶಿಯೊಳಗೆ ಪ್ರವೇಶಿಸುತ್ತಾನೆ. ಚಂದ್ರನು ನಿಮ್ಮ ನವಮ ಭಾವದಲ್ಲಿ ಸ್ಥಾಪಿತವಾಗುತ್ತಿದ್ದಂತೆಯೇ ಆ ನಕಾರಾತ್ಮಕ ಷಡಾಷ್ಟಕ ಯೋಗವು ತಕ್ಷಣವೇ ಕೊನೆಗೊಳ್ಳುತ್ತದೆ. ಈ ಗೋಚಾರದ ಅತ್ಯಂತ ಪ್ರಮುಖ ಮತ್ತು ಸಕಾರಾತ್ಮಕ ಅಂಶವೆಂದರೆ ಕರ್ಮಭಾವ ಎಂದು ಕರೆಯಲ್ಪಡುವ ನಿಮ್ಮ 10ನೇ ಮನೆಯ ಅಧಿಪತಿಯಾದ ಚಂದ್ರನು ಈಗ ನಿಮ್ಮ 9ನೇ ಮನೆಯಲ್ಲಿ ಭಾಗ್ಯದೊಂದಿಗೆ ಸಂಪರ್ಕ ಹೊಂದಿದ್ದಾನೆ. ಮತ್ತೊಂದೆಡೆ ನಿಮ್ಮ 9ನೇ ಮನೆಯ ಅಧಿಪತಿ ಬುಧ ನಿಮ್ಮ 10ನೇ ಮನೆಯಲ್ಲಿ ಕುಳಿತಿದ್ದಾನೆ. ವೈದಿಕ ಜ್ಯೋತಿಷ್ಯದಲ್ಲಿ ಇದನ್ನು ಅತ್ಯಂತ ಶಕ್ತಿಶಾಲಿ ಪರಿವರ್ತನಾ ಯೋಗ ಎಂದು ಕರೆಯಲಾಗುತ್ತದೆ. ಈ ಪರಿವರ್ತನಾ ಯೋಗವು ನಿಮ್ಮ ಕರ್ಮ ಮತ್ತು ಭಾಗ್ಯದ ನಡುವೆ ನೇರ ಮತ್ತು ಶುಭ ಸಂಬಂಧವನ್ನು ಸ್ಥಾಪಿಸುತ್ತಿದೆ. ಕಳೆದ 48 ಗಂಟೆಗಳಿಂದ ನಿಮ್ಮನ್ನು ಆವರಿಸಿದ್ದ ಮಾನಸಿಕ ಒತ್ತಡ ಮತ್ತು ಭಾರವು ಆಗಸ್ಟ್ 9 ಮುಂಚಾನೆಯಿಂದಲೇ ಸಂಪೂರ್ಣವಾಗಿ ನಿವಾರಣೆಯಾಗುವುದನ್ನು ನೀವು ಅನುಭವಿಸುವಿರಿ. 7 ಮತ್ತು 8ನೇ ತಾರೀಕಿನಂದು ಸ್ಥಗಿತಗೊಂಡಿದ್ದಂತೆ ತೋರುತ್ತಿದ್ದ ಕಾರ್ಯಗಳು ಆಗಸ್ಟ್ 9ರಂದು ಹಠಾತ್ತನೆ ನೈಸರ್ಗಿಕ ಪ್ರಗತಿಯನ್ನು ಕಾಣಲು ಪ್ರಾರಂಭಿಸುತ್ತವೆ. ನಿಮ್ಮ ಆಲೋಚನೆಗಳಲ್ಲಿ ಸ್ಪಷ್ಟತೆ ಬರುತ್ತದೆ. ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ನಿಮ್ಮ ಸಾಮರ್ಥ್ಯವು ಮರಳುತ್ತದೆ ಮತ್ತು ನಿಮ್ಮ ಅದೃಷ್ಟದ ಸಂಪೂರ್ಣ ಬೆಂಬಲ ನಿಮಗೆ ಸಿಗುತ್ತದೆ. ಕಳೆದ 2 ದಿನಗಳವರೆಗೆ ತಾಳ್ಮೆಯಿಂದ ಕಾಯುವುದು ನಿಮಗೆ ಎಷ್ಟು ಸೂಕ್ತ ಮತ್ತು ಬುದ್ಧಿವಂತಿಕೆಯ ನಿರ್ಧಾರವಾಗಿತ್ತು ಎಂಬುದನ್ನು ಆಗಸ್ಟ್ 9ರ ದಿನವು ನಿಮಗೆ ಆಂತರಿಕವಾಗಿ ಮನವರಿಕೆ ಮಾಡಿಕೊಡುತ್ತದೆ. ಈ ಗ್ರಹಗಳ ಬದಲಾವಣೆಗಳು ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳ ಮೇಲೆ ಬೀರುವ ಪ್ರಭಾವವನ್ನು ನಾವು ವಿವರವಾಗಿ ಗಮನಿಸಿದರೆ, ಮೊದಲನೆಯದಾಗಿ ನಿಮ್ಮ ಕೆರಿಯರ್ ಮತ್ತು ವ್ಯಾಪಾರದ ಸ್ಥಿತಿ ಎದುರಾಗುತ್ತದೆ. ಪ್ರಸ್ತುತ ನಿಮ್ಮ ವೃತ್ತಿಯನ್ನು ಪ್ರತಿನಿಧಿಸುವ ನಿಮ್ಮ ಕುಂಡಲಿಯ 10ನೇ ಮನೆಯು ಅತ್ಯಂತ ಬಲವಾದ ಸ್ಥಿತಿಯಲ್ಲಿದೆ. ಅಲ್ಲಿ ಬುಧಾದಿತ್ಯ ಯೋಗವು ನಿರ್ಮಾಣವಾಗಿದೆ ಮತ್ತು ಗುರು ಹಾಗೂ ಸೂರ್ಯನಂತಹ ಪ್ರಭಾವಶಾಲಿ ಗ್ರಹಗಳು ಅಲ್ಲಿ ನೆಲೆಗೊಂಡಿವೆ. ಆಗಸ್ಟ್ 7 ಮತ್ತು 8ರಂದು ಕೆಲಸದ ಸ್ಥಳದಲ್ಲಿ ಕೆಲಸದ ಒತ್ತಡವು ತುಂಬಾ ಹೆಚ್ಚಿರಬಹುದು. ನೀವು ಕಚೇರಿಯಲ್ಲಿ ಹೆಚ್ಚುವರಿ ಸಮಯವನ್ನು ನೀಡಬೇಕಾಗಬಹುದು ಅಥವಾ ನಿಮ್ಮ ವೆಂಡರ್ಗಳು ಮತ್ತು ಕ್ಲೈಂಟ್ಗಳೊಂದಿಗೆ ವಿಚಾರಗಳಲ್ಲಿ ಕೆಲವು ಭಿನ್ನಾಭಿಪ್ರಾಯಗಳು ಉದ್ಭವಿಸಬಹುದು. ಆದರೆ ಆಗಸ್ಟ್ 9ರಂದು ಕರ್ಮ ಮತ್ತು ಭಾಗ್ಯದ ಪರಿವರ್ತನಾ ಯೋಗವು ಸಂಪೂರ್ಣವಾಗಿ ಸಕ್ರಿಯವಾದಾಗ ಪರಿಸ್ಥಿತಿಗಳು ನಿಮ್ಮ ಪರವಾಗಿ ತಿರುಗುತ್ತವೆ. ನೀವು ದೀರ್ಘಕಾಲದಿಂದ ಉದ್ಯೋಗ ಬದಲಾಯಿಸುವ ಬಗ್ಗೆ ಯೋಚಿಸುತ್ತಿದ್ದರೆ, ನಿಮ್ಮ ಬಡ್ತಿಗಾಗಿ ಕಾಯುತ್ತಿದ್ದರೆ ಅಥವಾ ನಿಮ್ಮ ವ್ಯವಹಾರದಲ್ಲಿ ಯಾವುದೇ ಹೊಸ ಡೀಲ್ ಅನ್ನು ಫೈನಲ್ ಮಾಡಲು ಬಯಸಿದರೆ 9ನೇ ತಾರೀಕಿನ ದಿನವು ನಿಮಗೆ ಯಶಸ್ಸಿನ ಹೊಸ ಮಾರ್ಗಗಳನ್ನು ತೆರೆಯುತ್ತದೆ. ವಿಶೇಷವಾಗಿ ಸರ್ಕಾರಿ ಉದ್ಯೋಗ, ಬ್ಯಾಂಕಿಂಗ್, ಫೈನಾನ್ಸ್ ಮತ್ತು IT ಕ್ಷೇತ್ರಗಳಿಗೆ ಸಂಬಂಧಿಸಿದ ಜಾತಕದವರಿಗೆ ಆಗಸ್ಟ್ 9ರ ದಿನವು ಅತ್ಯಂತ ಶುಭ ಮತ್ತು ಲಾಭದಾಯಕ ಫಲಿತಾಂಶಗಳನ್ನು ಸಾಬೀತುಪಡಿಸುತ್ತದೆ. ಹಣಕಾಸು ಮತ್ತು ಲಿಕ್ವಿಡ್ ಕ್ಯಾಶ್ ಇತರ ದೃಷ್ಟಿಕೋನ ನೋಡುವುದಾದರೆ ಆಗಸ್ಟ್ 7 ಮತ್ತು 8 ನೀವು ಸಂಪೂರ್ಣ ಆರ್ಥಿಕ ಸಂಯಮವನ್ನು ಪಾಲಿಸಬೇಕಾಗುತ್ತದೆ. ಈ 2 ದಿನಗಳಲ್ಲಿ ನೀವು ಯಾರಿಗೂ ನಿಮ್ಮ ಹಣವನ್ನು ಸಾಲವಾಗಿ ನೀಡಬಾರದು ಮತ್ತು ಯಾರಿಂದಲೂ ಸಾಲ ಪಡೆಯಬಾರದು. ಈ ಸೂಕ್ಷ್ಮ ಸಮಯದಲ್ಲಿ ನೀವು ಯಾರಿಗಾದರೂ ಆರ್ಥಿಕ ಜಾಮೀನು ನೀಡಿದರೆ ಅಥವಾ ಯಾವುದೇ ಸಂಬಂಧಿ ಅಥವಾ ಸ್ನೇಹಿತನಿಗೆ ಹಣವನ್ನು ನೀಡಿದರೆ ಆ ಹಣವು ಹಿಂದಿರುಗಿ ಬರುವ ಅತ್ಯಂತ ಕಷ್ಟಕರವಾಗುತ್ತದೆ. ಆರ್ಥಿಕ ಪರಿಸ್ಥಿತಿಯಲ್ಲಿ ಸಕಾರಾತ್ಮಕ ಬದಲಾವಣೆಯು ಆಗಸ್ಟ್ 8ರ ಸಂಜೆ 7 ಗಂಟೆಯ ನಂತರ ಪ್ರಾರಂಭವಾಗುತ್ತದೆ. ಹಣದ ಅರಿವು ಕ್ರಮೇಣ ಸುಧಾರಿಸುತ್ತದೆ ಮತ್ತು ಆಗಸ್ಟ್ 9ರಂದು ನಿಮ್ಮ ಬಾಕಿ ಉಳಿದಿರುವ ಪಾವತಿಯನ್ನು ಸ್ವೀಕರಿಸುವ ಬಲವಾದ ಸಾಧ್ಯತೆ ಇರುತ್ತದೆ. ಸಿಲುಕಿಕೊಂಡಿರುವ ಹಣವು ಹಿಂದಿರುಗುವುದರಿಂದ ನಿಮ್ಮ ಆರ್ಥಿಕ ಚಿಂತೆಗಳು ದೂರವಾಗುತ್ತವೆ ಮತ್ತು ನೀವು ದೊಡ್ಡ ನಿರಾಳತೆಯನ್ನು ಪಡೆಯುತ್ತೀರಿ. ನಿಮ್ಮ ಪ್ರೀತಿಯ ಜೀವನ ಮತ್ತು ವೈವಾಹಿಕ ಜೀವನದ ಬಗ್ಗೆ ಮಾತನಾಡುವುದಾದರೆ, ಈ 3 ದಿನಗಳಲ್ಲಿ ನಿಮ್ಮ ಸಂಬಂಧಗಳ ಬಗ್ಗೆ ನೀವು ವಿಶೇಷ ಎಚ್ಚರಿಕೆ ವಹಿಸಬೇಕಾಗುತ್ತದೆ. ನಿಮ್ಮ ಕುಂಡಲಿಯ 5ನೇ ಮನೆಯಲ್ಲಿ ಕುಳಿತಿರುವ ರಾಹು ಮನಸ್ಸಿನಲ್ಲಿ ಭ್ರಮೆ ಮತ್ತು ಅನುಮಾನವನ್ನು ಉಂಟುಮಾಡುವ ಕೆಲಸ ಮಾಡುತ್ತಾನೆ. ಆದ್ದರಿಂದ ಯಾವುದೇ 3ನೇ ವ್ಯಕ್ತಿಯ ಮಾತುಗಳನ್ನು ಕೇಳಿ ನಿಮ್ಮ ಸಂಗಾತಿಯ ಮೇಲೆ ಕೇವಲ ಅನುಮಾನ ಪಡಬೇಡಿ. ಆಗಸ್ಟ್ 7 ಮತ್ತು 8ರಂದು ನಿಮ್ಮ ಮಾತು ಮತ್ತು ನಿಮ್ಮ ಪದಗಳ ಮೇಲೆ ಸಂಪೂರ್ಣ ನಿಯಂತ್ರಣವಿರಲಿ. ಹಲವು ಬಾರಿ ನೀವು ಒಳ್ಳೆಯ ಉದ್ದೇಶದಿಂದಲೇ ಏನಾದರೂ ಹೇಳಿದರೂ ನಿಮ್ಮ ಸಂಗಾತಿಯು ಆ ಮಾತನ್ನು ತಪ್ಪಾಗಿ ಅರ್ಥೈಸಿಕೊಳ್ಳಬಹುದು. ಇದು ಅನಗತ್ಯ ವಿವಾದದ ಪರಿಸ್ಥಿತಿಗೆ ಕಾರಣವಾಗಬಹುದು.
ಆದಾಗ್ಯೂ ವಿವಾಹಿತ ದಂಪತಿಗಳಿಗೆ ಆಗಸ್ಟ್ 9ರ ದಿನವು ಅತ್ಯಂತ ಸೌಹಾರ್ದಯುತ ಮತ್ತು ಸಂತೋಷದಾಯಕವಾಗಿರಲಿದೆ. ನಿಮ್ಮ ಮತ್ತು ನಿಮ್ಮ ಜೀವನ ಸಂಗಾತಿಯ ನಡುವಿನ ಸಾಮರಸ್ಯವು ಮತ್ತೆ ಸ್ಥಾಪನೆಯಾಗುತ್ತದೆ ಮತ್ತು ನೀವು ಪರಸ್ಪರರೊಂದಿಗೆ ಉತ್ತಮ ಮತ್ತು ಶಾಂತಿಯುತ ಸಮಯವನ್ನು ಕಳೆಯುವ ಸಾಧ್ಯತೆ ಇದೆ. ಆರೋಗ್ಯ ಮತ್ತು ದೈಹಿಕ ಶಕ್ತಿಯ ವಿಷಯದಲ್ಲಿ 12ನೇ ಮನೆಯ ನೀಚ ಶುಕ್ರ ಮತ್ತು 8ನೇ ಮನೆಯ ಚಂದ್ರ ಸೇರಿಕೊಂಡು ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಸ್ವಲ್ಪ ದುರ್ಬಲಗೊಳಿಸುತ್ತಿದ್ದಾರೆ. ಆಗಸ್ಟ್ 7 ಮತ್ತು 8ರಂದು ನಿಮ್ಮ ಆಹಾರ ಪದ್ಧತಿಯ ಬಗ್ಗೆ ನೀವು ತುಂಬ ಜಾಗರೂಕರಾಗಿರಬೇಕು. ಈ ಸಮಯದಲ್ಲಿ ಹೊಟ್ಟೆ ಹಾಳಾಗುವುದು, ಆಸಿಡಿಟಿ ಸಮಸ್ಯೆ ಹೆಚ್ಚಾಗುವುದು ಅಥವಾ ಸೊಂಟ ಮತ್ತು ಭುಜಗಳ ನಡುವಿನ ಬೆನ್ನುಹುರಿಯಲ್ಲಿ ನೋವಿನ ದೂರುಗಳು ಕಾಣಿಸಿಕೊಳ್ಳಬಹುದು. ಮಹಿಳೆಯರು ವಿಶೇಷವಾಗಿ ತಮ್ಮ ಸ್ತ್ರೀರೋಗ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಮತ್ತು ಯಾವುದೇ ರೀತಿಯ ನಿರ್ಲಕ್ಷ್ಯವನ್ನು ತಪ್ಪಿಸಬೇಕು. ನಿಮ್ಮ ಯಾವುದೇ ಹಳೆಯ ಕಾಯಿಲೆ ಅಥವಾ ದೈಹಿಕ ನೋವು ಮತ್ತೆ ಮರಳುಕಳಿಸಿದರೆ ವೈದ್ಯರನ್ನು ಸಂಪರ್ಕಿಸಲು ಸ್ವಲ್ಪವೂ ವಿಳಂಬ ಮಾಡಬೇಡಿ. ಆಗಸ್ಟ್ 9ರಿಂದ ಗ್ರಹಗಳ ಗೋಚಾರವು ನಿಮ್ಮ ಪರವಾಗಿ ಆಗುತ್ತಿದ್ದಂತೆಯೇ ನಿಮ್ಮ ದೈಹಿಕ ಶಕ್ತಿ ಮತ್ತು ನಿಮ್ಮ ಆರೋಗ್ಯದಲ್ಲಿ ಸ್ಪಷ್ಟ ಹಾಗೂ ಸಕಾರಾತ್ಮಕ ಸುಧಾರಣೆಯನ್ನು ನೀವು ಅನುಭವಿಸುತ್ತೀರಿ. ವಿದ್ಯಾರ್ಥಿಗಳಿಗೆ ಆಗಸ್ಟ್ 7 ಮತ್ತು 8ರ ಸಮಯವು ಸ್ವಲ್ಪ ಮಾನಸಿಕ ಗೊಂದಲದಿಂದ ಕೂಡಿರಬಹುದು. ನಿಮ್ಮ ಅಧ್ಯಯನದಿಂದ ನಿಮ್ಮ ಮನಸ್ಸು ವಿಚಲಿತಗೊಳ್ಳಬಹುದು ಮತ್ತು ಯಾವುದೇ ಒಂದು ವಿಷಯದ ಮೇಲೆ ಗಮನ ಹರಿಸಲು ನಿಮಗೆ ಕಷ್ಟವಾಗಬಹುದು. ಆದರೆ ಆಗಸ್ಟ್ 9ರ ದಿನವು ನಿಮಗೆ ಅತ್ಯಂತ ಉತ್ತಮವಾಗಿದೆ. ನೀವು ಯಾವುದಾದರೂ ಪ್ರಮುಖ ಪರೀಕ್ಷೆಯ ಫಾರ್ಮ್ ಅನ್ನು ಭರ್ತಿ ಮಾಡಬೇಕಾದರೆ ಅಥವಾ ನಿಮ್ಮ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಾಗಿ ಹೊಸ ಯೋಜನೆಯನ್ನು ರೂಪಿಸಬೇಕಾದರೆ ಆ ಕೆಲಸಕ್ಕಾಗಿ 9ನೇ ತಾರೀಖನ್ನೇ ಆರಿಸಿಕೊಳ್ಳಿ. ಗೃಹಿಣಿಯರಾಗಿರುವ ಮಹಿಳೆಯರಿಗೆ ಮನೆ ಕೆಲಸಗಳಲ್ಲಿ ಹೆಚ್ಚಿನ ಆಯಸ್ಸು ಇರುತ್ತದೆ. 7 ಮತ್ತು 8ನೇ ತಾರೀಕಿನಂದು ನೀವು ಭಾರವಾದ ವಸ್ತುಗಳನ್ನು ಎತ್ತುವುದನ್ನು ಅಥವಾ ಆತುರದಿಂದ ಯಾವುದೇ ದೈಹಿಕ ಕೆಲಸವನ್ನು ಮಾಡುವುದು ತಪ್ಪಿಸಬೇಕು. ನೀವು ಆರೋಗ್ಯಕ್ಕೆ ಆದ್ಯತೆ ನೀಡಿ. 9ನೇ ತಾರೀಕಿನಂದು ನಿಮ್ಮ ಮನೆಯ ಕೌಟುಂಬಿಕ ವಾತಾವರಣವು ಅತ್ಯಂತ ಆಹ್ಲಾದಕರ ಮತ್ತು ಶಾಂತವಾಗಿರುತ್ತದೆ. ಹಿರಿಯ ನಾಗರಿಕರಿಗೆ ಈ ಆರಂಭಿಕ 2 ದಿನಗಳಲ್ಲಿ ಕೀಲುಗಳಲ್ಲಿ ನೋವು ಅಥವಾ ದೈಹಿಕ ದೌರ್ಬಲ್ಯದ ಅನುಭವವಾಗಬಹುದು. ಆಗಸ್ಟ್ 7 ಮತ್ತು 8ರ ಸಮಯವು ನಿಮಗೆ ಆಧ್ಯಾತ್ಮಿಕ ಚಿಂತನೆ, ಧ್ಯಾನ ಮತ್ತು ಶಿವನ ಆರಾಧನೆಗೆ ಅತ್ಯುತ್ತಮ ಸಮಯವಾಗಿದೆ. ನಿಮ್ಮ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳಿ ಮತ್ತು ದೇವರನ್ನು ಸ್ಮರಿಸಿ. ಆಗಸ್ಟ್ 9ರಿಂದ ನಿಮಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಬಹಳ ಒಳ್ಳೆಯ ನಿರಾಳತೆ ಸಿಗುತ್ತದೆ. ಈ 3 ದಿನಗಳ ಗ್ರಹಗಳ ನಕಾರಾತ್ಮಕ ಪ್ರಭಾವವನ್ನು ಸಂಪೂರ್ಣವಾಗಿ ಶಮನಗೊಳಿಸಲು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೆಲವು ಅತ್ಯಂತ ಪರಿಣಾಮಕಾರಿ ಮತ್ತು ನಿಖರವಾದ ಪರಿಹಾರಗಳನ್ನು ಹೇಳಲಾಗಿದೆ. ಅವುಗಳನ್ನು ನೀವು ಖಂಡಿತವಾಗಿಯೂ ಪಾಲಿಸಬೇಕು. ನಿಮ್ಮ 12ನೇ ಭಾವದಲ್ಲಿ ಕುಳಿತಿರುವ ನೀಚ ಶುಕ್ರನಿಗೆ ಆಸ್ಪತ್ರೆಯಲ್ಲಿ ದಾನ ಮಾಡುವ ಪರಿಹಾರವೇ ಅತ್ಯಂತ ಶ್ರೇಷ್ಠವಾದದ್ದು. ಲಗ್ನಾಧಿಪತಿ ಶುಕ್ರನು 12ನೇ ಭಾವದಲ್ಲಿರುವುದು ಅನಾರೋಗ್ಯ ಅಥವಾ ಆಸ್ಪತ್ರೆಯ ದೊಡ್ಡ ಖರ್ಚುಗಳ ಮುನ್ಸೂಚನೆಯನ್ನು ನೀಡುತ್ತದೆ. ಇದರಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಲು ಉತ್ತಮ ಮಾರ್ಗವೆಂದರೆ ಆಗಸ್ಟ್ 7 ಅಥವಾ 8ರಂದು ನೀವೇ ಖುದ್ದಾಗಿ ಯಾವುದಾದರೂ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ. ಅಲ್ಲಿ ತಮ್ಮ ಚಿಕಿತ್ಸೆ ಅಥವಾ ಔಷಧಿಗಳಿಗಾಗಿ ಒದ್ದಾಡುತ್ತಿರುವ ಬಡ ಅಥವಾ ಅಸಹಾಯಕ ರೋಗಿಗಳಿಗೆ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಊಟ ಮಾಡಿಸಿ ಅಥವಾ ಅವರ ಔಷಧ ಖರ್ಚನ್ನು ಭರಿಸಿ. ನೀವು ಸ್ವ ಇಚ್ಛೆಯಿಂದ ಆಸ್ಪತ್ರೆಗೆ ಹೋಗಿ ಇಂತಹ ದಾನವನ್ನು ಮಾಡಿದಾಗ 12ನೇ ಮನೆಯ ಶುಕ್ರನ ಆ ನಕಾರಾತ್ಮಕ ಪರಿಣಾಮವು ತಾನಾಗಿಯೇ ಕತ್ತರಿಸಿ ಹೋಗುತ್ತದೆ. ಇದಲ್ಲದೆ ಶ್ರಾವಣ ಮಾಸದ ಈ ವಿಶೇಷ ವಾರಾಂತ್ಯದಲ್ಲಿ ನೀವು ಯಾವುದಾದರೂ ಹಳೆಯ ಶಿವ ದೇವಾಲಯಕ್ಕೆ ಭೇಟಿ ನೀಡಿ. ಅಲ್ಲಿ ಶಿವಲಿಂಗಕ್ಕೆ ಮೊದಲು ಶುದ್ಧ ಹಾಲನ್ನು ಅರ್ಪಿಸಿ. ತದನಂತರ 1 ಚೊಂಬು ನೀರಿನಲ್ಲಿ ಕೇವಲ 2 ಹನಿ ಅಪ್ಪಟ ಅತ್ತರ್ ಅಥವಾ ಗುಲಾಬಿ ನೀರನ್ನು ಸೇರಿಸಿ ಅದನ್ನು ಶಿವಲಿಂಗದ ಮೇಲೆ ಅರ್ಪಿಸಿ. ನೀರನ್ನು ಅರ್ಪಿಸುವಾಗ ಅತ್ಯಂತ ಭಕ್ತಿಭಾವದಿಂದ ಓಂ ಅಘೋರೇಶಾಯ ನಮಃ ಎಂದು ಮಂತ್ರವನ್ನು ನಿರಂತರವಾಗಿ ಜಪಿಸುತ್ತೀರಿ. ಈ ಸರಳ ಆದರೆ ಶಕ್ತಿಶಾಲಿ ಪರಿಹಾರವು ನಿಮ್ಮ ಎಲ್ಲಾ ರೀತಿಯ ದೈಹಿಕ ಮತ್ತು ಮಾನಸಿಕ ಅಡೆತಡೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಆಗಸ್ಟ್ 8 ಶನಿವಾರದಂದು ಶನಿದೇವರ ಕೃಪೆಯನ್ನು ಪಡೆಯಲು ಒಂದು ವಿಶೇಷ ಪರಿಹಾರವನ್ನು ಮಾಡಿ. ಕಪ್ಪು ಕುದುರೆಯ ಲಾಳದ ಉಂಗುರವನ್ನು ತೆಗೆದುಕೊಂಡು ಅದನ್ನು ಪಂಚಾಮೃತದಿಂದ ಚೆನ್ನಾಗಿ ತೊಳೆದು ಶುದ್ಧೀಕರಿಸಿ. ಇದರ ನಂತರ ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೇಶ್ವರಾಯ ನಮಃ ಮಂತ್ರವನ್ನು ಜಪಿಸುತ್ತಾ ಆ ಉಂಗುರವನ್ನು ನಿಮ್ಮ ಬಲಗೈಯ
ಮಧ್ಯದ ಬೆರಳಿಗೆ ಧರಿಸಿ. ಈ ಪರಿಹಾರವು ನಿಮ್ಮ ಜೀವನದಲ್ಲಿ ಮತ್ತು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಎದುರಾಗುತ್ತಿರುವ ಅಸ್ಥಿರತೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಈ 3 ದಿನಗಳವರೆಗೆ ನಿಮ್ಮ ಶುಭ ಸಂಖ್ಯೆ 9 ಆಗಿರುತ್ತದೆ ಮತ್ತು ನಿಮ್ಮ ಶುಭ ಬಣ್ಣ ಬಿಳಿಯಾಗಿರುತ್ತದೆ. ಬಿಳಿ ಬಣ್ಣವು ನಿಮ್ಮ ರಾಶಿಯ ಅಧಿಪತಿಯಾದ ಶುಕ್ರನ ಅಚ್ಚುಮೆಚ್ಚಿನ ಬಣ್ಣವಾಗಿದೆ ಮತ್ತು ಇದು ನಿಮಗೆ ಮಾನಸಿಕ ಶಾಂತಿ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಒದಗಿಸುತ್ತದೆ. ನೆನಪಿರಲಿ, ಆಗಸ್ಟ್ 7 ಮತ್ತು 8 ಕೇವಲ ತಾಳ್ಮೆ ವಹಿಸುವ ಮತ್ತು ಎಚ್ಚರಿಕೆಯಿಂದಿರಬೇಕಾದ ದಿನಗಳಾಗಿವೆ. ಆದರೆ ಆಗಸ್ಟ್ 9 ನಿಮ್ಮ ಯಶಸ್ಸು ಮತ್ತು ಪ್ರಗತಿಯ ದಿನವಾಗಿದೆ. ನೀವು ಈ 3 ದಿನಗಳಲ್ಲಿ ಗ್ರಹಗಳ ಚಲನೆಗೆ ತಕ್ಕಂತೆ ಸರಿಯಾದ ಹೊಂದಾಣಿಕೆಯಿಂದ ಹೆಜ್ಜೆ ಹಾಕಿದರೆ ಈ ವಾರವು ಕಳೆಯುತ್ತಾ ನಿಮ್ಮನ್ನು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಅತ್ಯಂತ ಬಲವಾದ ಮತ್ತು ಸುರಕ್ಷಿತ ಸ್ಥಿತಿಯಲ್ಲಿ ನೆಲೆಗೊಳ್ಳುವಂತೆ ಮಾಡುತ್ತದೆ. ದೇವರ ಕೃಪೆ ನಿಮ್ಮ ಮೇಲಿರಲಿ. ನಮಸ್ಕಾರ.